ಹಲೋ, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಅಡುಗೆ ಮನೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಇದು ತುಂಬಾ ಸಾಫ್ಟ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಹೆಲ್ದಿಯಾಗಿ ಕೂಡ ಇರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಬೋದು. ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಇದನ್ನು ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನೋಡಿ ಈಗ 1 ಕಪ್ ಆಗೋಷ್ಟು ರವೆನ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಸಬ್ಬಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇನ್ನೂ ಜಾಸ್ತಿ ಹಾಕ್ಕೊಬೋದು, ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಒಂದು 1/4 ಟೀ ಸ್ಪೂನ್ಕಿಂತ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ. ಈಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಬದಲು ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ನಾನು ಮಕ್ಕಳು ತಿನ್ನೋದ್ರಿಂದ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಸ್ಪೂನಲ್ಲಿ ಒಂದ್ಸರಿ ಮಿಕ್ಸ್ ಮಾಡಿಬಿಡಿ. ನಾನೀಗ ಬಿಸಿನೀರನ್ನ ಆಲ್ರೆಡಿ ಒಂದು ಕಡೆ ಕಾಯೋಕ್ಕೆ ಇಟ್ಟಿದ್ದೆ. ನೋಡಿ, ಚೆನ್ನಾಗಿ ಬಿಸಿ ಆದಮೇಲೆ ನೀರು ಇದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬಿಸಿ ಇರೋದ್ರಿಂದ ಕೈನ ಇಡಬೇಡಿ, ಅದಕ್ಕೆ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿ ಆ್ಯಂಡ್ ಬೇಗ ಕೂಡ ಆಗುತ್ತೆ ಇದು ಬ್ರೇಕ್ಫಾಸ್ಟು. ಈಗ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಬಿಡೋಣ, ಯಾಕಂದರೆ ರವೆ ಇರೋದ್ರಿಂದ ಅದು ಸ್ವಲ್ಪ ಊರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಬಿಡಿ ಸಾಕು. ನೋಡಿ, ಆಮೇಲೆ ಈ ಥರ ಇರುತ್ತೆ. ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿದೆ. ಆ ಪ್ಲೇಟೇ ಬರ್ತಾಯಿದೆ. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದ್ರಿಂದ ಆ ಥರ ಬರ್ತಿದೆ ಅಷ್ಟೇ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಈ ಥರ ಇದ್ದರೆ ಸಾಕು. ಇನ್ನೂ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ಅಷ್ಟೇ. ಇಷ್ಟು ಮಾಡಿ ಸೈಡ್ಗೆ ಇಟ್ಕೊಂಬಿಡಿ. ಈಗ ನಾನು ಪ್ಲಾಸ್ಟಿಕ್ ಈ ಪೇಪರ್ನ ತಗೊಳ್ತಾ ಇದ್ದೀನಿ. ಇದು ಬಟ್ಟೆಗಳು ಮತ್ತು ಸ್ಯಾರೀಸು ಎಲ್ಲ ಬಂದಿರ್ತಾರ ಪೇಪರು, ಅದು ಪೇಪರ್ನ ತಗೊಳ್ತಾ ಇದ್ದೀನಿ. ಪೇಪರ್ಗೆ ಒಂದು 1/4 ಟೀ ಸ್ಪೂನ್ ಎಣ್ಣೆ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಳ್ಳಿ. ಈಗ ಒಂದು ಸ್ವಲ್ಪ ಉಂಡೆನ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಈ ಥರ ಇದಾದಮೇಲೆ ನೋಡಿ, ಈ ಥರ ಚಪಾತಿ ಏನು ನಾವು ತೀಡ್ತೀವಿ ಅದು ಕಡ್ಡಿಗೆ ಎಣ್ಣೆನ ಸವರ್ಕೊಂಡು ಚೆನ್ನಾಗಿ ಚಪಾತಿ ಯಾವ ಥರ ನೀವು ತೀಡ್ಕೊಳ್ತೀರಾ ಆ ಥರ ತೀಡ್ಕೊಳ್ಳಿ. ಇದೇನು ಕಟ್ ಆಗಲ್ಲ. ಸಪೋಸ್ ನೀವೇನಾದರೂ ಕಟ್ ಆಗ್ತಾಯಿದೆ ಅಂತಂದರೆ ಹಿಟ್ಟನ್ನ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಬೇಕಾಗತ್ತೆ. ನೋಡಿ, ಈಗ ಪ್ಯಾನು ಬಿಸಿಯಾಗಿದೆ, ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದನ್ನು ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ 1 ನಿಮಿಷ ಆರ್ 2 ನಿಮಿಷ ಆದರೂ ಬಿಡಬೇಕಾಗುತ್ತೆ ಬೇಯೋದಕ್ಕೆ. ನೋಡಿ, ಈಗ ಹಾಕ್ಕೊಳ್ತಾ ಇದ್ದೀನಿ, ತಿರುವ್ಕೊಳ್ತಾ ಇದ್ದೀನಿ. ಅದನ್ನು ಕೈಯಲ್ಲಿ ಬೇಕಾದರೆ ತಿರುವ್ಕೊಳ್ಬೋದು, ಬಟ್ ಪ್ಯಾನ್ ಬಿಸಿ ಇರೋದ್ರಿಂದ ನಾನು ಚಪಾತಿ ಎತ್ತೋದ್ರಲ್ಲೇ ಎತ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಮಾತ್ರ ಇರಬೇಕು. ನೋಡಿ, ಈಗ ರೆಡಿ ಆಗಿದೆ. 3 ಅಷ್ಟು ನಾನು ಮಾಡ್ಕೊತಿದ್ದೆ. ನೀವು ಇನ್ನೂ ಬೇಕು ಅಂತಂದರೆ ನಾನು ಏನು ಕಪ್ ಅಳತೆ ತೊಗೊಂಡಿದ್ನೋ ಆ ಕಪ್ ಅಳತೆ ಇನ್ನೂ ಜಾಸ್ತಿ ತೊಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.